ಇನ್ನೊಂದು ಕೂಡ ನೀವು ಸ್ಪೆಷಾಲಿಟಿ ಆಗಲೇ ಹೇಳಿದ್ರಿ, ನಾನು ಬರ್ಡೇ ಡೇಟ್ ಹೇಳಿದ್ದಕ್ಕೆ ಯಾವ ವೀಕ್ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಕೂಡ ನಾನು ಕೆಲವು ಸೆಲೆಬ್ರಿಟೀಸ್ ಬರ್ಡೇ ಡೇಟ್ ಹೇಳ್ತೀನಿ, ಯಾವ ವೀಕ್ ಬಂದಿದೆ ಅಂತ ಹೇಳಿ. ಸರ್ ಒಂದು ಡೇಟ್ ಬಂದು 15/5/1962. ಇದು ಟ್ಯೂಸ್ಡೇ ಬರುತ್ತೆ. ಟ್ಯೂಸ್ಡೇ. ಓಕೆ, ಹೌದು, ಕರೆಕ್ಟ್ ಇದೆ ಸರ್. ಡಿ ಕೆ ಶಿವಕುಮಾರ್ ಸರ್ದು. 27/2/1943. ಯಡಿಯೂರಪ್ಪ ಅವ್ರದ್ದು ಶನಿವಾರ ಬರುತ್ತೆ. ಹೌದು, ನೀವೇ ಸೆಲೆಬ್ರಿಟಿ ನೇಮು ನೀವೇ ಹೇಳ್ಬಿಟ್ರಿ. ಯಾವ ವಾರ ಸರ್? ಸ್ಯಾಟರ್ಡೆ ಬರುತ್ತೆ. ಎಸ್, ಕರೆಕ್ಟ್ ಇದೆ ಸರ್. 8/1/1986. ಬುಧವಾರ ಬರುತ್ತೆ. ಓಕೆ, ಯಾರ್ದಂತ ಗೊತ್ತಿದೆಯಾ ಸರ್? ನೀವು ಹೇಳ್ಬಿಡಿ. ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಸರ್. ಲಾಸ್ಟ್ ಒನ್ 16/2/1977. ಇದು ಬುಧವಾರ ಬರುತ್ತೆ. ಎಸ್, ಹೌದು ಸರ್, ಸೇಮ್ ಬುಧವಾರ. ಫ್ಯೂಚರ್ದು ಹೇಳ್ತೀರಾ ಸರ್? ಅಂದ್ರೆ ಈಗ ನಾವು 2025 ಅಲ್ಲಿ ಇದ್ದೀವಿ, ಸೊ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ದು ಕೂಡ ಹೇಳ್ತೀರಾ? ಹೇಳ್ತೀವಲ್ಲ ಮೇಡಮ್, ಹೇಳ್ತೀವಿ. ಹೌದು, ಹಂಗಂದ್ರೆ 12/9/2047 ಯಾವಾಗ ಬರುತ್ತೆ? ಯಾವುದು? 9 ಸೆಪ್ಟೆಂಬರ್ 2047. 12/9/2047 ಗುರುವಾರ ಬರುತ್ತೆ ಮೇಡಮ್, ಚೆಕ್ ಮಾಡ್ಕೊಳ್ಳಿ. ಎಸ್, ಹೌದು, ರೈಟ್, ಕರೆಕ್ಟ್ ಇದೆ ಸರ್. ಲಾಸ್ಟ್ ಒನ್ 37/2058. ಬುಧವಾರ ಬರುತ್ತೆ. 37/2058 ಬುಧವಾರ ಬರಲ್ವಾ? ಚೆಕ್ ಮಾಡ್ಕೊಳ್ಳಿ ಗೂಗಲಲ್ಲಿ. ಎಸ್, ಹೌದು ಸರ್. ಇದು ಅಲ್ಲ, ಡೇಟು ಕೂಡ ಇಲ್ಲ ಹೇಗೆ ಅಂತ ಸಾಧ್ಯ ಆಗುತ್ತೆ ಅಂತ? ಇದು ಮೇಡಮ್, ಇದಕ್ಕೊಂದು ಫಾರ್ಮುಲಾ ಇದೆ. ಹೇಗೆಂದ್ರೆ ವರ್ಷದಲ್ಲಿ 12 ತಿಂಗಳಿರುತ್ತೆ. ಜನವರಿನಲ್ಲಿ ಬರುವಂಥ ಇಲ್ಲ ಡೇಸ್ ಅಕ್ಟೋಬರ್ದಲ್ಲಿ ರಿಪೀಟ್ ಆಗುತ್ತೆ. ಫೆಬ್ರವರಿ ರಿಪೀಟ್ಸ್ ಆನ್ ಮಾರ್ಚ್ ಆ್ಯಂಡ್ ನವೆಂಬರ್. ಏಪ್ರಿಲ್ ರಿಪೀಟ್ಸ್ ಆನ್ ಜುಲೈ ಮಂತು. ಲೀಪ್ ಇಯರ್ ಬಂದಾಗ ಕ್ಲಿಯರ್ ಪಿಕ್ಚರ್ ಚೇಂಜ್ ಆಗುತ್ತೆ. ಹೇಗೆಂದರೆ ಮೇಡಮ್, ಜನವರಿನಲ್ಲಿ ಬರುವಂಥದ್ದು ಅಕ್ಟೋಬರ್ದಲ್ಲಿ ರಿಪೀಟ್ ಆಗೋದಿಲ್ಲ. ಹಾಗೆ ಫೆಬ್ರವರಿನಲ್ಲಿ ಬರುವಂಥದ್ದು ಮಾರ್ಚ್ ಆ್ಯಂಡ್ ನವೆಂಬರ್ದಲ್ಲಿ ರಿಪೀಟ್ ಆಗೋದಿಲ್ಲ. ಸೊ ರಿಪೀಟ್ ಆಗೋದು ಮಾರ್ಚ್ ಮತ್ತು ನವೆಂಬರ್, ಏಪ್ರಿಲ್ ಆ್ಯಂಡ್ ಜುಲೈ. ರಿಮೈನಿಂಗ್ 8 ಮಂತ್ಸು ಕಾನ್ಸ್ಟೆಂಟ್ ಇರುತ್ತೆ. ಈ ರೀತಿ ಅದನ್ನು ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸರ್, ನನಗೆ ಕ್ಯಾಲ್ಕುಲೇಷನ್ ಕೇಳಿನೇ ತಲೆನೋವು ಒಂದು ಹೇಗೆ ಅಂತ ಹೇಳಿ, ಬಟ್ ಇನ್ ಕ್ಯಾಲ್ಕುಲೇಷನ್ ಸಹಾಯ ಮೂಲಕ ಮಾಡ್ಬೋದು. ಹೇಗೆ ಅಂದ್ರೆ ನಿಮಗೆ ಟೇಬಲ್ಸ್ ಎಲ್ಲರಿಗೆ ಬರುತ್ತೆ ಸರ್? ನನಗೆ ಸ್ಕೂಲ್ ಲೈಫಲ್ಲಿ 20th ವರೆಗೂ ಕ್ರೋರ್ವರೆಗೆ ಬರಲ್ವಾ? ಹೇಗೆ ಅಂದ್ರೆ ಕ್ರೋರ್ 1 1 crore, ಕ್ರೋರ್ 2 ಅಲ್ಲ, ಅದು ಓಕೆ, ಈ ಮಿಡಲ್ ಎಲ್ಲ ಇರುತ್ತೆ. ನಮಗೆ ಕೋಟಿ ಗೊತ್ತು, ಬಟ್ ಕೋಟೆ ಒಳಗಡೆ ಏನಿದೆ ಗೊತ್ತಿರೋದಿಲ್ಲ. ಅದಕ್ಕೆ ಮಾನವ ಕಂಪ್ಯೂಟರ್ ಆಗಬೇಕಂದ್ರೆ ಮಿನಿಮಮ್ 1000 ಟೇಬಲ್ಸ್ ಬರಬೇಕಾಗುತ್ತೆ. ಅಂದ್ರೆ ಬೈ ಆ್ಯಡಿಂಗ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಮೇಡಮ್.